ಹನುಮಂತು ಹೋದ ಕಡೆ ಬಂದ ಕಡೆ ಮದುವೆ ಯಾವಾಗ ಅಂತ ಹೇಳ್ತಿದ್ದ ಜನ ಇದೀಗ ಗೋಲ್ಡ್ ಸುರೇಶ್ ಅವರನ್ನ ಹನುಮಂತನಿಗೆ ಮದುವೆ ಯಾವಾಗ ಮಾಡಿಸ್ತೀರಾ ಅಂತ ಕೇಳೋಕೆ ಶುರು ಮಾಡಿದ್ದಾರೆ. ಇದೀಗ ಗೋಲ್ಡ್ ಸುರೇಶ್ ಅವರು ಹನುಮಂತು ಮದುವೆ ಬಗ್ಗೆ ಪ್ರತಿಕ್ರಿಯೆ ಒಂದನ್ನು ಕೊಟ್ಟಿದ್ದು ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ ಖಂಡಿತ ನೀವು ಖುಷಿ ಪಡ್ತೀರಾ. ಹಾಗಾದ್ರೆ ಹನುಮಂತು ಮದುವೆ ಫಿಕ್ಸ್ ಆಯ್ತಾ? ಗೋಲ್ಡ್ ಸುರೇಶ್ ಹನುಮಂತು ಮದುವೆ ಬಗ್ಗೆ ಹೇಳಿದ್ದಾದ್ರು ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ತಪ್ಪದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹೌದು, ಹನುಮಂತ ಲಮಾಣಿ ಸರಿಗಮಪ ಖ್ಯಾತಿಯ ಗಾಯಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂತಹ ಹನುಮಂತು ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಕೂಡ ಆಗಿದ್ರು. ಬಿಗ್ ಬಾಸ್ ಶೋನಲ್ಲಿ ಇದ್ದಾಗಲೇ ಹನುಮಂತು ಮದುವೆ ವಿಚಾರವಾಗಿ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಇನ್ನು ಬಿಗ್ ಬಾಸ್ ಶೋ ಗೆದ್ದ ಮೇಲಂತೂ ಹನುಮಂತನಿಗೆ ಜನಪ್ರಿಯತೆ ಕೂಡ ಜೋರಾಗಿ ಹೋಯಿತು. ಅಭಿಮಾನಿಗಳ ಸಂಖ್ಯೆ ಜೋರಾಗ್ತಿದ್ದಂತೆ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿದ ಹನುಮಂತು ಮದುವೆ ವಿಚಾರವಾಗಿ ಏನು ಕೂಡ ಗುಟ್ಟನ್ನ ಬಿಟ್ಕೊಟ್ಟಿರಲಿಲ್ಲ. ಬಿಗ್ ಬಾಸ್ ಸ್ಪರ್ಧಿಗಳು ಸದ್ಯ ಸಾಲು ಸಾಲಾಗಿ ಮದುವೆ ಆಗ್ತಾ ಇದ್ದು ಚೈತ್ರ, ಕುಂದಾಪುರ, ರಂಜಿತ್ ಹೀಗೆ ಒಬ್ಬರ ಮೇಲೊಬ್ರು ಮದುವೆ ಆಗ್ತಾ ಇದ್ದಾರೆ. ಹನುಮಂತು ಮದುವೆಯನ್ನ ನಾನೇ ಮಾಡಿಸ್ತೀನಿ ಅಂತ ಹೇಳಿದ ಗೋಲ್ಡ್ ಸುರೇಶ್ ಚಾನ್ಸ್ ಸಿಕ್ಕಾಗ್ಲೆಲ್ಲ ಹೇಳ್ತಾ ಇದ್ರು. ಹೋದ ಕಡೆ ಬಂದ ಕಡೆ ಇದೀಗ ಹನುಮಂತು ಅವರ ಮದುವೆಯನ್ನ ಯಾವಾಗ ಮಾಡಿಸ್ತೀರಾ ಅಂತ ಗೋಲ್ಡ್ ಸುರೇಶ್ ಅವರನ್ನ ಕೇಳ್ತಾ ಇದ್ದು ಇದೀಗ ಗೋಲ್ಡ್ ಸುರೇಶ್ ಅವರು ಕೂಡ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಜಿತ್ ಮತ್ತು ಮಾನಸ ಮದುವೆಯಲ್ಲಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಹೌದು, ನಾನು ಯಾರ ಹತ್ರ ಎಲ್ಲ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಅವರೆಲ್ಲರಿಗೂ ನಾನು ಮದುವೆ ಮಾಡಿಸ್ತಾ ಇದ್ದೀನಿ. ಸುಮಾರು ಜನ ಹನುಮಂತು ಮದುವೆ ಯಾವಾಗ ಮಾಡಿಸ್ತೀರಾ ಅಂತ ಕಮೆಂಟ್ ಮಾಡ್ತಿದ್ದೀರಾ ಅಂತ ಹೇಳಿ ಅದಕ್ಕೆ ಒಂದು ಹೊಸ ಅಪ್ಡೇಟ್ ಒಂದನ್ನು ಗೋಲ್ಡ್ ಸುರೇಶ್ ಕೊಟ್ಟಿದ್ದು, ಹನುಮಂತು ಮದುವೆ ಆಗಲಿರುವಂತಹ ಹುಡುಗಿ ಇನ್ನೂ ಕೂಡ ಓದ್ತಾ ಇದ್ದಾರೆ, ಅವಳ ಓದು ಮುಗಿಬೇಕು, ಅದಾದ ನಂತರನೇ ಮದುವೆ ಅಂತ ಗೋಲ್ಡ್ ಸುರೇಶ್ ಹೇಳಿದ್ದಾರೆ. ಅಲ್ಲದೆ ನಾನು ಅವರೊಂದಿಗೆ ಮಾತನಾಡಿದ್ದೇನೆ, ಅವರ ಓದು ಮುಗಿದ ಮೇಲೆ ಮದುವೆ ಮಾಡುವ ಎಲ್ಲ ಪ್ರಯತ್ನ ತಯಾರಿಯಲ್ಲಿ ಇದ್ದೇವೆ ಅಂತ ಹನುಮಂತು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಹನುಮಂತು ಮದುವೆ ಆಗ್ತಾ ಇರೋ ಹುಡುಗಿ ಇನ್ನೂ ಕೂಡ ಓದುತ್ತಿರೋ ಕಾರಣ ಹನುಮಂತು ಮದುವೆ ತಡವಾಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು.